ನಾಳೆಯಿಂದ ಇತಿಹಾಸ ಪುಟ ಸೇರಲಿದೆ ಬಿಬಿಎಂಪಿ ಬದಲು ಜೆಬಿಇ ನಾಳೆಯಿಂದ ಅಸ್ತಿತ್ವಕ್ಕೆ. ಜೆಬಿಇ 5 ಹೊಸ ಪಾಲಿಕೆ ನಾಳೆಯಿಂದ ಪ್ರಾರಂಭ. 5 ಪಾಲಿಕೆಗೆ ಯಾರ್ಯಾರು ಆಗ್ತಾರೆ ಕಮಿಷನರ್? ಬೃಹತ್ ಪಾಲಿಕೆ ಕಮಿಷನರ್ ಆಗಲು ಐಎಎಸ್ಗಳ ಕಸರತ್ತು. 5 ಪಾಲಿಕೆಗೆ ಕಾರ್ಯದರ್ಶಿ ಶ್ರೇಣಿಯ 5 ಐಎಎಸ್ಗಳ ನೇಮಕ. ಬೆಂಗಳೂರು ಕೇಂದ್ರ, ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಪಾಲಿಕೆ ನಾಳೆಯಿಂದ ಅಸ್ತಿತ್ವಕ್ಕೆ. 5 ಪಾಲಿಕೆಗೆ ಹಿರಿಯ ಐಎಎಸ್ ಕೇಡರ್ನ ಆಯುಕ್ತರ ನೇಮಕ. ಇಂದು ಸಂಜೆಯೊಳಗೆ 5 ಪಾಲಿಕೆಗೆ ಆಯುಕ್ತರ ನೇಮಿಸಿ ಆದೇಶ. ಪಾಲಿಕೆಗೆ ಆಯುಕ್ತರ ಹುದ್ದೆಗೆ ತೀವ್ರ ಪೈಪೋಟಿ ನಡೆಸ್ತಾ ಇರುವಂತಹ ಐಎಎಸ್ಗಳು. ಹೊಸ ಅಧಿಕಾರಿಗಳನ್ನ ಆಯುಕ್ತರ ನೇಮಕ್ಕೆ ಮುಂದಾಗಿರುವಂತಹ ಸರ್ಕಾರ. ಜೆಬಿಎ ಮುಖ್ಯ ಆಯುಕ್ತರಾಗಿ ಮಹೇಶ್ವರ್ ರಾವ್ ಅವರು ಮುಂದುವರಿಯುವ ಸಾಧ್ಯತೆ. ಇದು ಏನಾದರೂ ಜನರು ಇದರ ಬಗ್ಗೆ ಅವರು ಹೇಳಿದ್ರೆ ಅಥವಾ ಖಂಡಿತ ಸರ್ಕಾರ ಗಮನಕ್ಕೆ ತರ್ತದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀರಾ ಸರ್? ಅದು ಸದ್ಯಕ್ಕೆ ನಾವು ಮಾಡಲ್ಲ. ಇಷ್ಟುವರೆ ನಮಗೆ ಏನು ನೋಟಿಫಿಕೇಶನ್ ಇದ್ರ ಬಗ್ಗೆ ಏನಾದರೂ ರೆಪ್ರೆಸೆಂಟೇಷನ್ ಬಂದಿಲ್ಲ. ಅವರು ಮನವಿ ಮಾಡಿದರೆ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ, ಅಥವಾ ಸರ್ಕಾರ ಏನು ಜಿಬಿಎದು ಏನು ಸಮಿತಿ ಇದೆ ಅದರಲ್ಲಿ ಸಹ ಇದರ ಬಗ್ಗೆ ಏನಾದ್ರು ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇರೆ ಇಷ್ಟೇ. ಸದ್ಯಕ್ಕೆ ವಿ ಆರ್ ವೆರಿ ವೆಲ್ ಪ್ರಿಪೇರ್ಡ್ ಆಸ್ ಆಫ್ ನಾವು. ನಮ್ಮ ವರ್ಗಾವಣೆ ಸರ್ ಈಗ ಸದ್ಯಕ್ಕೆ ಯಾವ ರೀತಿ ಮಾಡ್ತಾ ಇದ್ರು ಅಂದರೆ ಇಲ್ಲಿನ ಹೆಡ್ ಆಫೀಸ್ ಇರುವಂಥದ್ದು? ಇದು ಏನು ಅಂತ ಹೇಳಿದರೆ, ಒಂದು ವಿಭಜನೆ ಆಗಿಬಿಟ್ಟು ಬೇರೆ ಬೇರೆ ಕಾರ್ಪೊರೇಷನ್ಸಿಗೆ ಹೋಗ್ತಾ ಇದೆ. ನಾವು ಚರ್ಚೆ ಮಾಡಿದ ಪ್ರಕಾರ ಸದ್ಯಕ್ಕೆ ಇಮಿಡಿಯೇಟ್ಲಿ ಎಲ್ಲ ಆಫೀಸಿಂದ ಚಾರ್ಜ್ ತಗೊಂಡ್ಬಿಟ್ಟು ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಕೆಲಸ ಮಾಡ್ತಾರೆ. ಆದರೆ ಅದರದ್ದು ಆಫೀಸ್ನಲ್ಲಿ ಇರ್ತಕ್ಕಂಥ ಫೈಲ್ಗಳು ಏನಾದರೂ ಪೂರ್ತಿಯಾಗಿ ಕೆಲಸ ಇದ್ದರೆ ಅದು ಟ್ರಾನ್ಸ್ಫರ್ ಮಾಡಬೇಕು. ಅರ್ಧಕ್ಕೆ ಏನಾದರೂ ಕೆಲಸ ನಿಂತಿದ್ರೆ ಸಂಬಂಧಪಟ್ಟ ಕಾರ್ಪೊರೇಷನ್ನೇ ಮುಂದುವರಿಸಬೇಕು. ಅದಕ್ಕೆ ಏನೆಲ್ಲ ವಿಧಿವಿಧಾನಗಳು ಇರ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಹಾಗೂ ಮುಂದಿನ ಆದೇಶ ಮಾಡ್ತೀವಿ. ಈ ಹೊಸ ಸಪ್ಲೈಯರ್ ಮಾಡ್ತಾ ಇದ್ದೀರಾ ಸರ್ ಈಗ ಜಿಬಿಎಗೆ, ಅಂದರೆ ಬಿಲ್ಗಳಿಗೆ? ಇಲ್ಲ, ಬಿಲ್ಲಿಗೂ ಏನು ಅಷ್ಟು ಸಮಸ್ಯೆ ನಾವು ವೇಟ್ ಮಾಡ್ತೀವಿ. ಯಾಕಂದರೆ ಅದರ ಬಗ್ಗೆ ಸ್ಪೀಕಿಂಗ್ ಮಾಡಿದರೆ ಸಾಕು. ಅಂದರೆ ಈಗ ಬಾಕಿ ಇರುವಂಥದ್ದು ಗುತ್ತಿಗೆದಾರರಿಗೆ ಹೆಂಗೆ? ಅದೇ ನಾನು ಹೇಳಿದೆ, ಒಂದು ಗುತ್ತಿಗೆ ಯಾವ ಕೆಲಸ ಪೂರ್ತಿಯಾಗಿದೆ ಅದು ಒಂದು ಟೈಪು ನಾವು ಹ್ಯಾಂಡಲ್ ಮಾಡ್ತೀವಿ. ಯಾವೆಲ್ಲ ಅರ್ಧ ಇದೆ ಅದನ್ನು ಫೈಲ್ಸ್ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಸಂಬಂಧಪಟ್ಟ ಕನ್ಸರ್ನ್ ಡಿವಿಷನ್ಸು ಅವ್ರ ಕೆಲಸ ಮುಂದುವರಿಬೇಕು. ಸದ್ಯಕ್ಕೆ ಏನೆಲ್ಲ ಆನ್ ಗೋಯಿಂಗ್ ವರ್ಕ್ಸ್ ಇದೆ ಯಾರನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಡಿವಿಷನ್ ಅವರು ಅದೇ ಕಾರ್ಪೊರೇಷನ್ನಿಂದ ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಯೋಚನೆ ಇದೆ. ಮಾತ್ರ ಫೈನಲಿ ಇಟ್ ಡಿಪೆಂಡ್ಸ್ ಆನ್ ದ ನೋಟಿಫಿಕೇಶನ್. ಸರ್ಕಾರಕ್ಕೆ ಏನು ತೀರ್ಮಾನ ಮಾಡ್ತಾರೆ ನಾವು ಪ್ರಸ್ತಾವನೆ ಸಲ್ಲಿಸಿ ಅವರು ಅಸೆಟ್ಸ್ ಮತ್ತು ಲೈಬಿಲಿಟಿ ಏನಿದೆ ಸರ್ಕಾರ ನೋಟಿಫಿಕೇಶನ್ ಆಧಾರದ ಮೇಲೆ it is like this. As of now, there will be a division of existing budget because it is